ನಿನ್ನೆ ಪ್ರೀತಿಸುವೆ ಭಾಗ 85. ಆಸ್ಪತ್ರೆ ಬೆಡ್ಡಲ್ಲಿ ಕುಳಿತು ಸಿಸ್ಟರ್ ಕೈಯಿಂದ ಊಟ ಮಾಡುತ್ತಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಈ ಕಥೆಯ ಮೊದಲ ಹೀರೋ ರಾಘವ. ಅವರಿಗೆ ಊಟ ತಿನ್ನಿಸುತ್ತಿದ್ದವರು ಸಿಸ್ಟರ್ ಪೂರ್ಣಿ. ರಾಘವನ ಊಟ ಆದ ಮೇಲೆ ಸಿಸ್ಟರ್ ಅವರ ಗಡ್ಡವನ್ನು ಸ್ವಲ್ಪ ಸ್ವಲ್ಪನೇ ತೆಗೆಯತೊಡಗಿದರು. ಆಸ್ಪತ್ರೆಯಲ್ಲಿ ಮೊದಲು ನೋಡಿದ್ದ ರಾಘವನಿಗೂ ಈಗ ನೋಡುತ್ತಿದ್ದ ರಾಘವನಿಗೂ ತುಂಬಾ ವ್ಯತ್ಯಾಸ ಕಾಣುತ್ತಿತ್ತು. ಸಿಸ್ಟರ್ ಪೂರ್ಣಿ ಸುಮಾರು ವರ್ಷಗಳ ಹಿಂದೆ ನಡೆದಿದ್ದ ಘಟನೆಯನ್ನು ಮೆಲುಕು ಹಾಕತೊಡಗಿದರು. ಕಾವ್ಯ ಲಂಡನ್ಗೆ ಹೋಗುವ ದಿವಸ ಸಿಸ್ಟರ್ ಪೂರ್ಣಿ ಕಾವ್ಯಳಿಗೆ ರಾಘವ್ ಬದುಕಿರೋ ವಿಷಯ ಹೇಳಕ್ಕೆ ಅಂತ ಹೊರಟಿದ್ದರು. ಆದರೆ ಸೆಕ್ಯೂರಿಟಿ ಗಾರ್ಡ್ಗಳು ಅವರನ್ನು ತಡೆದಿದ್ದರಿಂದ ಕಾವ್ಯಳನ್ನು ಅವರು ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ನಿರಾಸೆಯಿಂದ ಏರ್ಪೋರ್ಟ್ನಿಂದ ಸೀದಾ ಹಾಸ್ಪಿಟಲ್ಗೆ ಬಂದಿದ್ದವರು ರಾಘವನ್ಗೆ ವಿಷಯವನ್ನೆಲ್ಲ ತಿಳಿಸಿದ್ದರು. ಆದರೆ ರಾಘವನ್ಗೆ ಅದು ಯಾವುದೂ ತಲೆಗೆ ಹತ್ತಲೇ ಇಲ್ಲ. ಇದರಿಂದ ಮನನೊಂದ ಅವರು ರಾಘವನನ್ನು ಹೇಗಾದರೂ ಮಾಡಿ ಗುಣಮುಖನನ್ನಾಗಿ ಮಾಡಬೇಕು ಅಂತ ಪಣ ತೊಟ್ಟರು. ಡಾಕ್ಟರ್ ಕೊಟ್ಟ ಮೆಡಿಸಿನ್ಗಳನ್ನು ಬಿಸಾಕಿ ರಾಘವನಿಗೆ ಅವನು ಗುಣಮುಖವಾಗುವ ಮೆಡಿಸಿನ್ ಅನ್ನು ಕೊಡತೊಡಗಿದರು. ಇದರಿಂದ ರಾಘವ ಹಂತ ಹಂತವಾಗಿ ಗುಣಮುಖನಾಗತೊಡಗಿದನು. ಮೆಡಿಸಿನ್ ಪ್ರಭಾವದಿಂದ ಪೂರ್ತಿಯಾಗಿ ಚೇತರಿಸಿಕೊಂಡ ಅವನಿಗೆ ತನ್ನ ಲೈಫಲ್ಲಿ ಏನೆಲ್ಲ ನಡೆದಿತ್ತು ಅದೆಲ್ಲ ನೆನಪಾಗತೊಡಗಿತು. ನೆನಪು ಮರುಕಳಿಸಿದಾಗ ಅವನಿಗೆ ಡಾಕ್ಟರ್ ರೋಹನ್ ಬಗ್ಗೆ ದ್ವೇಷ ಹುಟ್ಟತೊಡಗಿತ್ತು. ಒಂದಿನ ಕೋಪದಿಂದ ಡಾಕ್ಟರ್ ರೋಹನ್ಗೆ ಹೊಡೆಯಲು ಅವನು ಚೇಂಬರ್ಗೆ ಹೋಗತೊಡಗಿದರು. ಆಗ ಸಿಸ್ಟರ್ ಪೂರ್ಣಿ ರಾಘವನನ್ನು ತಡೆದರು. ಆದರೆ ಅವನು ಅದರಲ್ಲಿ ತಲೆಗೆ ಹಾಕಿಕೊಳ್ಳದೆ ಮುನ್ನುಗ್ಗತೊಡಗಿದನು. ಸಿಸ್ಟರ್ ಪೂರ್ಣಿಗೆ ಏನು ಮಾಡಬೇಕೆಂದು ತೋಚದೆ ಅವನಿಗೆ ಕಾವ್ಯಳ ಬಗ್ಗೆ ನಿಜ ಹೇಳಿದರು. ಡಾಕ್ಟರ್ ಹತ್ರ ಜಗಳ ಮಾಡಿ ಎಲ್ಲಿಗೆ ಹೋಗ್ಬೇಕಂತ ಅಂದುಕೊಂಡಿದ್ದೆ ಅಣ್ಣ. ನಿನ್ನ ಹೆಂಡತಿ ಇನ್ನೊಂದು ಮದುವೆಗೆ ಆಗಲೇ ದೇಶ ಬಿಟ್ಟು ಹೋಗಿ ಆಯ್ತು ಅಂತ ಹೇಳಿದಾಗ ಅವನಿಗೆ ಒಂದು ಕ್ಷಣ ಬರ ಸಿಡಿಲು ಬಡಿದ ಹಾಗೆ ಆಯಿತು. ಏನು ಹೇಳ್ತಾ ಇದೆಯಾ ನೀನು? ನನ್ನ ಕಾವ್ಯ ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಿರ್ಕಿಲ್ಲ. ನನ್ನದು ಸುಳ್ಳು ಹೇಳಬೇಡ. ನಿನಗೆ ನಿನ್ನ ಹೆಂಡತಿ ಬಗ್ಗೆ ವಿಷಯ ಗೊತ್ತಾಗಬೇಕು ಅಂದರೆ ನಾನು ಹೇಳಿದಾಗ ಕೇಳಬೇಕು. ಇಲ್ಲ ಅಂದರೆ ನಿನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ನಿನ್ಗೆ ಗೊತ್ತಾಗಲ್ಲ. ಹೆಂಡತಿ ಬೇಕು ಅಂದರೆ ಮೊದಲು ಇಲ್ಲಿಂದ ನಡಿ ಅಂತ ಹೇಳಿದಾಗ ಅವನು ವಿಧಿ ಇಲ್ಲದೆ ಸಿಸ್ಟರ್ ಪೂರ್ಣಿ ಜೊತೆ ಹೊರಟನು. ನಾನು ನೀನು ಹೇಳಿದ ಮಾತು ಕೇಳಿದೆ ಅಲ್ವಾ? ಈಗಲಾದರೂ ಕಾವ್ಯ ಎಲ್ಲಿದ್ದಾಳಂತ ಹೇಳು. ಮೊದಲು ನೀನು ನಾನು ಏನು ಹೇಳ್ತೇನೋ ಅದನ್ನು ಗಮನವಿಟ್ಟು ಕೇಳಬೇಕು. ಇಲ್ಲ ಅಂದರೆ ದೊಡ್ಡ ಅನಾಹುತನೇ ನಡೆದು ಬಿಡುತ್ತೆ. ಅದೇನು ಅಂತ ಬೇಗ ಹೇಳು. ನನ್ನ ಕಾವ್ಯ ಎಲ್ಲಿ? ನೀನು ಲೈಫ್ ಲಾಂಗ್ ಇಲ್ಲೇ ಇರಬೇಕಂತ ನಿನಗೆ ಹುಚ್ಚು ಜಾಸ್ತಿ ಆಗೋ ಮೆಡಿಸಿನ್ ಕೊಡ್ತಾ ಇದ್ದಾರಣ್ಣ. ನಾನು ಆ ಮೆಡಿಸಿನನ್ನು ಬಿಸಾಕಿ ನೀನು ಹುಷಾರಾಗುವ ಮೆಡಿಸಿನ್ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀನು ಹುಷಾರಾಗ್ತಾ ಇದೆಯಾ? ನೀನು ಹುಷಾರಾಗ್ತಾ ಇರೋದು ಡಾಕ್ಟರ್ಗೆ ಏನಾದರೂ ಗೊತ್ತಾದರೆ ನಿನ್ನನ್ನು ಮತ್ತೆ ಮೆಂಟಲ್ ಮಾಡಿಬಿಡ್ತಾರೆ. ಆಮೇಲೆ ನನ್ನನ್ನು ಕೂಡ ಕೆಲಸದಿಂದ ತೆಗೆದುಬಿಡ್ತಾರೆ. ನೀನು ಸರಿ ಹೋಗಿ ಇಲ್ಲಿಂದ ಹೊರ ಹೋಗೋದು ಮುಖ್ಯ ಅಲ್ವಾ? ಅದಕ್ಕೋಸ್ಕರ ನೀನು ಸುಮ್ಮನೆ ಇರಬೇಕು. ನಿನ್ನನ್ನು ಇಲ್ಲಿಂದ ಹೊರಗೆ ಕಳುಹಿಸೋ ಜವಾಬ್ದಾರಿ ನಂದು. ನನ್ನ ನಂಬು. ನಾನು ನಿನ್ನನ್ನು ಇಲ್ಲಿ ಇರಕ್ಕೆ ಬಿಡಲ್ಲ. ಆಯಿತು, ನೀನು ಹೇಳಿದ ಮಾತೆಲ್ಲ ಕೇಳ್ತೀನಿ. ನನಗೆ ನನ್ನ ಕಾವ್ಯ ಎಲ್ಲಿದ್ದಾಳೆ ಅಂತ ಹೇಳು. ನಿನಗೆ ನಿನ್ನ ಕಾವ್ಯ ಬಗ್ಗೆ ಹೇಳ್ತೀನಿ, ಆದರೆ ನೀನು ಎಮೋಷನಲ್ ಆಗಿ ಡಿಪ್ರೆಸ್ ಆಗಬಾರ್ದು. ಹಾಗಾದರೆ ಮಾತ್ರ ಹೇಳ್ತೀನಿ. ಆಯಿತು ಹೇಳು, ಯಾಕೆ ನನ್ನನ್ನು ಸತಾಯಿಸ್ತಾಯ? ಬೇಗ ಹೇಳು ನನ್ನ ಕಾವ್ಯ ಎಲ್ಲಿ ಅಂತ. ನಿನ್ನ ಹೆಂಡತಿ ಇನ್ನೊಂದು ಮದುವೆಯಾಗಿ ದೇಶನ ಬಿಟ್ಟು ಹೋದ್ಲು. ನೀನು ಸುಳ್ಳು ಹೇಳ್ತಾ ಇದೆಯಾ? ಇಲ್ಲ, ನನ್ನ ಕಾವ್ಯ ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ. ಅವಳು ನನ್ನನ್ನು ತುಂಬ ಇಷ್ಟಪಡ್ತಾಳೆ. ಅವಳು ನನಗೆ ಮೋಸ ಮಾಡಲ್ಲ. ಅವಳು ನನಗೆ ಮೋಸ ಮಾಡಿಲ್ಲ, ಆದರೆ ಪರಿಸ್ಥಿತಿ ಅವಳನ್ನು ಇನ್ನೊಂದು ಮದುವೆ ಮಾಡಿಕೊಳ್ಳೋ ಹಾಗೆ ಮಾಡಿತು. ಅವಳು ಇನ್ನೊಂದು ಮದುವೆ ಆದ ವಿಷಯ ಕೇಳಿ ನನಗೂ ಕೂಡ ಮೊದಲು ಆಶ್ಚರ್ಯವಾಗಿತ್ತು. ಆದರೆ ವಿಷಯ ಎಲ್ಲ ಗೊತ್ತಾದ್ಮೇಲೆ ಅವಳ ಮೇಲೆ ಕರುಣೆ ಮೂಡ್ತಾ ಇದೆ. ನಿನ್ನ ತಮ್ಮನ ಹೆಂಡತಿ ಸರಿ ಇಲ್ಲ. ಅವಳು ಮಾಡಿದ ಕಿತಾಪತಿಯಿಂದ ನಿನ್ನ ಹೆಂಡತಿಗೆ ಇಷ್ಟವಿಲ್ಲದಿದ್ದರೂ ಇನ್ನೊಂದು ಮದುವೆಯಾಗುವ ಪರಿಸ್ಥಿತಿ ಎದುರಾಯಿತು. ನೀನು ಬದುಕಿರೋ ವಿಷಯ ಅವಳಿಗೆ ತಿಳಿಸೋಕ್ಕೆ ನಾನು ತುಂಬಾ ಟ್ರೈ ಮಾಡಿದೆ, ಆದರೆ ಕಾಲ ಮಿಂಚಿ ಹೋಗಿತ್ತು. ನಾನು ಅವಳನ್ನು ತಲುಪೋ ಮೊದಲೇ ಅವಳಿಗೆ ದೇಶ ಬಿಟ್ಟು ಹೋಗಿ ಆಗಿತ್ತು. ನಾನು ಬದುಕಿರೋ ವಿಷಯ ಅಂದರೆ ಏನು ನಿನ್ನ ಮಾತಿನ ಅರ್ಥ? ಲೋಕದ ದೃಷ್ಟಿಗೆ ನೀನು ಸತ್ತು ಹೋಗಿದೆಯಣ್ಣ.
ನೀನು ಸತ್ತು ಹೋಗಿದೆಯಾ ಅಂತ ನಿನ್ನ ಮನೆಯವರಿಗೆ ನಂಬಿಸಿಕೆ ನಿನಗೆ ಹೋಲಿಕೆ ಆಗಿರೋ ಬಾಡಿಯನ್ನು ವಿರೂಪಗೊಳಿಸಿ ಅವರಿಗೆ ತೋರಿಸಿದ್ರು ಅಂತ ಸಿಸ್ಟರ್ ಪೂರ್ಣಿ ಅವರು ನಡೆದಿದ್ದ ವಿಷಯವನ್ನೆಲ್ಲ ರಾಘವನಿಗೆ ಎಕ್ಸ್ಪ್ಲೇನ್ ಮಾಡಿದರು. ವಿಷಯ ಕೇಳಿದ ರಾಘವನಿಗೆ ದುಃಖ ಉಮ್ಮಡಿಸಿ ಬಂದು, ನನ್ನ ಕಾವ್ಯ ನಾನು ಸತ್ತಿದ್ದೀನಿ ಅಂತ ನಂಬಿದ್ಲಾ? ಇಲ್ಲ ಅಣ್ಣ, ನಿನ್ನ ಹೆಂಡತಿ ಹೇಳ್ತಾನೆ ಇದ್ಲು ಸಿಕ್ಕಿರೋ ಬಾಡಿ ನಿನ್ನದೆಲ್ಲ, ನೀನು ಬದುಕಿದೀಯ ಅಂತ. ಆದರೆ ಅವಳ ಮಾತನ್ನು ಯಾರೂ ನಂಬಕ್ಕಿಂತ ತಯಾರಿರಲಿಲ್ಲ. ಎಲ್ಲರೂ ಅವಳಿಗೆ ತಿಳಿ ಹೇಳಿ ಆ ಬಾಡಿ ನಿನ್ನದೇ ಅಂತ ಹೇಳಿ ಮುಂದಿನ ಕಾರ್ಯವನ್ನೆಲ್ಲ ಮಾಡಿ ಮುಗಿಸಿದ್ರು. ಡಾಕ್ಟರ್ ರೋಹನ್ ಸರಿ ಇಲ್ಲ ಅಣ್ಣ, ದುಡ್ಡಿಗೋಸ್ಕರ ಅವ್ರು ಏನು ಬೇಕಾದರೂ ಮಾಡ್ತಾರೆ. ನೀನೇನಾದರೂ ಸರಿ ಹೋಗಿದೆ ಅಂತ ಗೊತ್ತಾದರೆ ನಿನ್ನ ಜೊತೆ ನನ್ನನ್ನು ಕೂಡ ಮೆಂಟಲ್ ಮಾಡಿಬಿಡ್ತಾರೆ. ನೀನು ನನಗೋಸ್ಕರ ನಿನ್ನ ಕೋಪವನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೋಬೇಕು. ನಿನ್ನನ್ನು ಸರಿ ಮಾಡೋಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ನನ್ನ ಜೀವದ ಹಂಗು ತೊರೆದು ನಿನ್ನನ್ನು ಉಳಿಸೋಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ನಿನ್ನ ತಂಗಿಗೋಸ್ಕರ ನಾನು ಹೇಳಿದ ಮಾತನ್ನು ಕೇಳಲೇಬೇಕು. ನಾನು ನಿನ್ನ ಸ್ವಂತ ತಂಗಿ ಇಲ್ಲದೇ ಇರ್ಬೋದು, ಆದರೆ ನಿನ್ನನ್ನು ಸ್ವಂತ ಅಣ್ಣನ ಥರ ನೋಡ್ಕೊಳ್ತಾ ಇದ್ದೀನಿ. ನನ್ನ ಮಾತು ಕೇಳ್ತೀಯಲ್ವಾ? ತನ್ನ ಕಣ್ಣಲ್ಲಿ ಜಾರುತ್ತಿದ್ದ ಕಣ್ಣೀರನ್ನು ಒರೆಸಿದ ಅವನು, ನಾನೇನು ಮಾಡಬೇಕು ಹೇಳು? ನಾನು ಹೇಗಾದರೂ ಮಾಡಿ ನಿನ್ನ ಇಲ್ಲಿಂದ ಹೊರಗೆ ಕರೆದುಕೊಂಡು ಹೋಗ್ತೀನಿ. ಅಲ್ಲಿ ತನಕ ನೀನು ಸರಿ ಇದ್ರೂ ಕೂಡ ತಲೆಗೆಟ್ಟಿರೋ ಥರ ನಾಟಕ ಮಾಡ್ಕೊಂಡಿರ್ಬೇಕು. ಒಂದ್ಸಲ ಇಲ್ಲಿಂದ ಹೊರಗೆ ಹೋಗೋಣ, ಆಮೇಲೆ ನಿನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋಣ. ನನ್ನ ಹೆಂಡತಿ ಯಾರನ್ನು ಮದುವೆ ಆಗಿದೆ ಅಂತ ಕೇಳ್ಬೋದಾ? ಎಸ್.ಐ. ಮುಖೇಶ್ ದೇಶಪಾಂಡೆ ತಮ್ಮನನ್ನು ಮದುವೆ ಆಗಿರೋದು. ಅಂದರೆ ಕಾವ್ಯ ಸುಖೇಶ್ ನನ್ನ ಮದುವೆ ಆಗಿರೋದು. ಅವ್ರ ಮನೆಗೆ ಮದುವೆಯಾಗಿ ಹೋಗಿದ್ದಾಳೆ ಅಂದರೆ ಚೆನ್ನಾಗೇ ಇರ್ತಾಳೆ. ಅವ್ರ ಮನೆಯವರೆಲ್ಲ ತುಂಬ ಒಳ್ಳೆಯವರು. ಅವಳು ಚೆನ್ನಾಗಿರ್ಬೇಕಂದ್ರೆ ಅವಳು ಸುಖೇಶನ ಜೊತೆನೇ ಇರಬೇಕು. ನಾನೇನಾದರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಅವಳನ್ನು ಹುಡುಕಿ ಮತ್ತೆ ನನ್ನ ಜೊತೆ ಕರೆದುಕೊಂಡು ಬಂದರೆ ಅವಳಿಗೆ ಸಿಗುವುದು ಬರೀ ದುಃಖನೋ ವಿನ ಖುಷಿಯಲ್ಲ. ಆ ರೆಡ್ಡಿ ನಮ್ಮನ್ನು ಸಂತೋಷವಾಗಿರೋಕ್ಕೆ ಬಿಡಲ್ಲ. ಇದರಿಂದ ನನ್ನ ಮಗಳ ಭವಿಷ್ಯ ಹಾಳಾಗುತ್ತೆ. ಹಾಗಾಗಬಾರ್ದು. ನನ್ನ ಮಗಳು ಹಾಗೂ ನನ್ನ ಹೆಂಡತಿ ಚೆನ್ನಾಗಿರ್ಬೇಕಂದ್ರೆ ಅವ್ರು ಸುಖೇಶನ ಜೊತೆನೇ ಇರಬೇಕು. ಪೂರ್ಣಿ, ನಾನು ಬದುಕಿರೋ ವಿಷಯ ನನ್ನ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು. ಏನು ಹೇಳ್ತಾ ಇದ್ದೆ ಅಣ್ಣ? ನೀನು ನಿನ್ನ ಹೆಂಡತಿಯನ್ನು ಮರೆತು ಬದುಕ್ತೀಯಾ? ಈ ನರಕದಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ಯಾ? ಹೇಗೋ ಎಲ್ಲರೂ ನಾನು ಸತ್ತಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಅವ್ರ ಪಾಲಿಗೆ ನಾನು ಸತ್ತು ಹೋಗೋಕ್ಕೇನೆ ಇಷ್ಟಪಡ್ತೀನಿ. ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು. ನನ್ನ ಹೆಂಡತಿ, ಮಗಳು ಮತ್ತು ನನ್ನ ತಮ್ಮ ಎಲ್ಲರೂ ಚೆನ್ನಾಗಿರಬೇಕು. ನಾನು ಬದುಕಿರೋ ವಿಷಯ ನನ್ನ ತಮ್ಮನಿಗೆ ಏನಾದರೂ ಗೊತ್ತಾದರೆ ಅವನು ನನ್ನನ್ನು ಕಾಪಾಡಲು ಬಂದೇ ಬರ್ತಾನೆ. ಆಗ ರೆಡ್ಡಿ ಕಡೆಯವರು ಅವನಿಗೆ ತೊಂದರೆ ಕೊಡ್ತಾರೆ. ಹಾಗಾಗಬಾರ್ದು. ಅವ್ನು ಚೆನ್ನಾಗಿರಬೇಕು ಅಂದರೆ ನಾನು ಇದ್ದು ಸತ್ತಂತೆ ಇರಬೇಕು. ಎಲ್ಲರೂ ಚೆನ್ನಾಗಿರಲಿ, ಯಾರು ಕೂಡ ನನ್ನಿಂದ ಕಷ್ಟ ಅನುಭವಿಸಬಾರ್ದು. ಏನು ಹೇಳ್ತಾ ಇದೀಯ ಅಣ್ಣ? ಅವ್ರಿಗೆಲ್ಲರಿಗೋಸ್ಕರ ನೀನು ನಿನ್ನ ಜೀವನ ಹಾಳು ಮಾಡ್ಕೋತೀಯಾ? ಪುಣ್ಯ, ನನಗಿಷ್ಟು ಹೆಲ್ಪ್ ಮಾಡಿದ್ಯಾ, ಇನ್ನೊಂದು ಹೆಲ್ಪ್ ಮಾಡಿ ಪುಣ್ಯ ಕಟ್ಕೋ. ಹೇಳಣ್ಣ, ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ನಾನು ಜೀವನ ಪರ್ಯಂತ ಇಲ್ಲೇ ಇರ್ತೀನಿ. ನೀನು ನನ್ನನ್ನು ದಿನಾಲು ಮಾತನಾಡಿಸಕ್ಕೆ ಬರ್ತೀಯಲ್ವಾ? ಯಾಕಂದರೆ ಈಗ ನಿನ್ನನ್ನು ಬಿಟ್ಟು ನನಗೆ ನನ್ನವರಂತ ಯಾರೂ ಇಲ್ಲ. ನನ್ನ ಮಾತು ಕೇಳ್ತೀಯಲ್ವಾ? ಆಯಿತು ಅಣ್ಣ, ನೀನು ಹೇಳ್ದ ಹಾಗೇನೆ ಮಾಡ್ತೀನಿ. ಆದರೆ ನೀನು ನಾನು ಹೇಳ್ದಾಗ ಕೇಳಬೇಕು. ನೀನು ಸರಿ ಹೋಗಿದೆ ಅಂತ ಇಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ಡಾಕ್ಟರ್ ನೀನು ಕೊಡೋ ಮೆಡಿಸಿನನ್ನು ನಾನು ಹೊರಗೆ ತಗೊಂಡೋಗಿ ಬಿಸಾಕಿ ನಿನಗೆ ಅಂತ ಬೇರೆ ಮೆಡಿಸಿನ್ ಕೊಟ್ಟಿರ್ತೀನಿ. ನೀನು ಅದನ್ನೇ ತಗೋಬೇಕು. ಎಲ್ಲರ ಇದ್ರೂ ಹುಚ್ಚು ಹಿಡಿದಿರೋ ಥರ ಆ್ಯಕ್ಟ್ ಮಾಡಬೇಕು. ಹಾಗಿದ್ರೆ ಮಾತ್ರ ನಾನು ನಿನ್ನ ಮಾತು ಕೇಳ್ತೀನಿ. ಆಯಿತು ತಂಗವ್ವ, ನೀನು ಏನು ಹೇಳ್ತೀಯೋ ಅದನ್ನೇ ಮಾಡ್ತೀನಿ ಅಂತ ಹೇಳಿದನು. ಆವತ್ತಿನಿಂದ ಇವತ್ತಿನವರೆಗೆ ರಾಘವ್ ಎಲ್ಲರ ಎದುರು ಹುಚ್ಚರ ಥರ ಆ್ಯಕ್ಟ್ ಮಾಡುತ್ತಿದ್ದನು. ಆದರೆ ಪೂರ್ಣಿಯ ಜೊತೆ ನಾರ್ಮಲ್ ಆಗಿರುತ್ತಿದ್ದನು. ಯೋಚನಾ ಲಹರಿಯಿಂದ ಹೊರಬಂದ ಸಿಸ್ಟರ್ ಪೂರ್ಣಿ, ಅಣ್ಣ ಇಷ್ಟು ಗಡ್ಡ ತೆಗೆದಿದ್ದು ಸಾಕು, ಜಾಸ್ತಿ ತೆಗೆದ್ರೆ ಇಲ್ಲಿಯವರೆಗೆಲ್ಲ ಡೌಟ್ ಬರುತ್ತೆ.
ಎಷ್ಟು ದಿನ ಹೇಗೆ ನಾಟಕ ಮಾಡ್ಕೊಂಡು ಬಂದಿದ್ದೇವೋ ಮುಂದೇನೂ ನಾಟಕ ಮಾಡ್ಕೊಂಡು ಹೋಗಬೇಕು. ನನಗೆ ಏನಾದರೂ ರಿಟೈರ್ಮೆಂಟ್ ಆದರೆ ಆ ಟೈಮಲ್ಲಿ ಮಾತ್ರ ನಾನು ನಿನಗೆ ಇಲ್ಲಿ ಇರೋಕ್ಕೆ ಬಿಡಲ್ಲ. ಆಗ ಹೇಗಾದರೂ ಮಾಡಿ ನಿನ್ನನ್ನು ಇಲ್ಲಿಂದ ನಮ್ಮ ಮನೆಗೆ ಕರೆದುಕೊಂಡು ಹೋಗ್ತೀನಿ. ನನಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾ ಇದೆಯಾ. ಇನ್ನೊಂದು ಜನ್ಮ ಅಂತ ಇದ್ದರೆ ನೀನು ನನ್ನ ಒಡ ಹುಟ್ಟಿದ ತಂಗಿಯಾಗಿ ಹುಟ್ಟು. ನೀನೀಗ ಮಾಡಿದ ಉಪಕಾರನೆಲ್ಲ ನಾನು ಆಗ ಅಣ್ಣನಾಗಿ ತೀರಿಸ್ತೀನಿ. ಆಯಿತು ಆಯಿತು, ನನಗೆ ಜಾಸ್ತಿಯಾಗಿ ಇಲ್ಲಿರೋದು ಸರಿಯಲ್ಲ. ಮತ್ತೆ ಯಾರಿಗಾದ್ರೂ ಡೌಟ್ ಬಂದರೆ ಕಷ್ಟ. ನಾನಿನ್ನು ಬೇರೆ ಪೇಷಂಟ್ಗಳನ್ನ ನೋಡ್ಕೋಬೇಕು, ನೀನು ಹುಷಾರಾಗಿರು ಅಂತ ಹೇಳಿ ಅಲ್ಲಿಂದ ಹೊರಟರು. ರಾಘವ್ ಅಲ್ಲೇ ಇದ್ದ ಗೋಡೆಯ ಮೇಲೆ ಕವಿತೆಯನ್ನು ಬರೆಯತೊಡಗಿದನು. ನನ್ನ ಮುತ್ತು ಸಂಗಾತಿಯೇ, ನೀ ಎಲ್ಲಿದ್ದರೂ ಸುಖವಾಗಿರು, ಆದರೆ ನನ್ನ ಹೃದಯಕ್ಕೆ ಮಾತ್ರ ಹತ್ತಿರವಾಗಿರು. ನನ್ನ ಮುತ್ತು ಸಂಗಾತಿಯೇ, ನೀ ಎಲ್ಲಿದ್ದರೂ ಸುಖವಾಗಿರು, ಆದರೆ ನನ್ನ ಹೃದಯಕ್ಕೆ ಮಾತ್ರ ಹತ್ತಿರವಾಗಿರು. ಈ ಜನ್ಮದಲ್ಲಿ ನನ್ನ ನಿನ್ನ ಸಂಬಂಧ ಮುಗಿದು ಹೋಗಿದೆ. ನೀನಿಲ್ಲದೆ ಈ ಮನವು ಬೆಂದು ಹೋಗಿದೆ. ಈ ಜೀವನ ಬೇಕೋ ಸಾಕಾಗಿದೆ. ನೀನಿಲ್ಲದೆ ಈ ಮನವು ಬೆಂದು ಹೋಗಿದೆ. ಈ ಜೀವನ ಬೇಕೋ ಸಾಕಾಗಿದೆ. ಒಂದಲ್ಲ ಒಂದಿನ ನಿನ್ನನ್ನು ದೂರದಿಂದಲೇ ನೋಡುವ ಆಶಯ ನನಗಿದೆ. ಆ ಸಮಯಕ್ಕಾಗಿ ಈ ಹೃದಯ ಯಾವಾಗಲೂ ಕಾಯುತ್ತಿದೆ. ಮರುಜನ್ಮ ಹೊಂದಿದ್ದರೆ ಮತ್ತೆ ನಿನ್ನನ್ನು ಪ್ರೀತಿಸುವ ಬಯಕೆ ಈ ಮನಕ್ಕೆ. ಆದಷ್ಟು ಬೇಗ ನಿನ್ನ ದರ್ಶನವಾಗಿ ಮುಕ್ತಿ ಸಿಗಲಿ ಈ ಜೀವಕ್ಕೆ. ಮರುಜನ್ಮ ಹೊಂದಿದ್ದರೆ ಮತ್ತೆ ನಿನ್ನನ್ನು ಪ್ರೀತಿಸುವ ಬಯಕೆ ಈ ಮನಕ್ಕೆ. ಆದಷ್ಟು ಬೇಗ ನಿನ್ನ ದರ್ಶನವಾಗಿ ಮುಕ್ತಿ ಸಿಗಲಿ ಈ ಜೀವಕ್ಕೆ. ಕವಿತೆ ಬರೆದು ಮುಗಿಸಿದ ಅವನು ಕಾವ್ಯಳನ್ನು ನೆನಪು ಮಾಡಿಕೊಳ್ಳತೊಡಗಿದನು. ಕತೆ ಮುಂದುವರಿಯಿತು. ಕತ್ತಲಾಗಿರೋ ರಾಘವನ ಬದುಕಲ್ಲಿ ಕಾವ್ಯ ಬೆಳಕಾಗಿ ಬರುತ್ತಾಳೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.